ಪಬ್ಲಿಕ್ ಟಿವಿಯಲ್ಲಿ ಮೂಡಾ ಹಗರಣದ ಬಿಗ್ ಸ್ಟೋರಿ ಈಗ ನಿಮ್ಮ ಮುಂದೆ. ಸಿಎಂ ವಿರುದ್ಧ ಮೂಡಾ ಕೇಸ್ನಲ್ಲಿ ಭಾರಿ ಬೆಳವಣಿಗೆಯೊಂದು ಆಗಿದೆ. ಹಗರಣದ ಎಲ್ಲಾ ದಾಖಲೆ ನೀಡುವಂತೆ ಇಡಿ ಸಮನ್ಸ್ ಅನ್ನು ಕೊಟ್ಟಿದೆ. ಮೂಡಾ ಹಿರಿಯ ಅಧಿಕಾರಿಗಳಿಗೆ ಈ ಸಮನ್ಸ್ ಅನ್ನು ಇಡಿ ಅಧಿಕಾರಿಗಳು ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಎಲ್ಲಾ ದಾಖಲೆ ಕೊಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಈ ಸಮನ್ಸ್ ಅನ್ನು ಕೊಡಲಾಗಿದೆ. ಶಾಂತಿನಗರದ ಇಡಿ ಕಚೇರಿಗೆ ದಾಖಲೆಯನ್ನ ತಲುಪಿಸುವಂತೆ ಸೂಚನೆಯನ್ನ ಕೊಡಲಾಗಿದ್ದು, ಪಬ್ಲಿಕ್ ಟಿವಿಯಲ್ಲಿ ಮೂಡಾ ಹಗರಣದ ಬಿಗ್ ವರದಿ. ಸೊ ಈ ಭಾರಿ ಬೆಳವಣಿಗೆ ಅಂತೂ ಆಗ್ತಾ ಇದೆ. ಇಡಿ ಈ ಒಂದು ಕೇಸ್ನ ಕೈಗೆತ್ಕೊಂಡ ನಂತರದಲ್ಲಿ ಯಾರ್ಯಾರು ಈ ಒಂದು ಇಡಿ ಸಂಕಷ್ಟದಲ್ಲಿ ಸಿಕ್ಕಾಕೊಳ್ತಾರೆ, ಮೂಡಾ ಸುಳಿಯಲ್ಲಿ ಸಿಕ್ಕಾಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಒಟ್ಟಾರೆಯಾಗಿ ಈಗ ಅಧಿಕಾರಿಗಳು ಸಮನ್ಸ್ ಕೊಡೋ ಮೂಲಕವಾಗಿ ಹಗರಣದ ಎಲ್ಲ ದಾಖಲೆಗಳನ್ನ ಕೊಡುವಂತೆ ತಿಳಿಸುತ್ತಿದ್ದಾರೆ. ಹಾಗಾಗಿ ಎಲ್ಲ ದಾಖಲೆಗಳನ್ನ ಪಡ್ಕೊಂಡ ನಂತರದಲ್ಲಿ ಯಾರ್ಯಾರನ್ನ ವಿಚಾರಣೆಗಾಗಿ ಕರೀತಾರೆ, ಯಾವ ರೀತಿಯಲ್ಲಿ ಈ ಒಂದು ತನಿಖೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಯಾಕಂದ್ರೆ ಮನಿ ಲಾಂಡ್ರಿಂಗ್ ಆಗಿಲ್ಲ ಅಂತ ಪದೇ ಪದೇ ಮುಖ್ಯಮಂತ್ರಿಗಳು ಉಚ್ಚರಿಸ್ತಾ ಇದ್ದಾರೆ. ಆದ್ರೆ ಇಡಿ ಅಂತೂ ಎಂಟರ್ ಆಗಿದೆ. ಯಾವ ಆಂಗಲ್ ನಲ್ಲಿ ತನಿಖೆ ಆಗುತ್ತೆ ಅನ್ನೋದನ್ನ ದಾಖಲೆ ಪಡ್ಕೊಂಡ ನಂತರದಲ್ಲಿ ಗೊತ್ತಾಗುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ್, ಇದೀಗ ಇಡಿ ಸಮನ್ಸನ್ನ ಕೊಟ್ಟಿದೆ, ಎಲ್ಲ ದಾಖಲೆಗಳನ್ನ ಕೊಡಬೇಕು ಅಂತ. ಸೊ ಡೆಡ್ ಲೈನ್ ಏನಾದ್ರೂ ಕೊಟ್ಟಿದ್ಯಾ? ದಿವ್ಯ, ಏನಂದ್ರೆ ಡೆಡ್ ಲೈನ್ ಅನ್ನ ಯಾವ್ದು ಕೂಡ ಕೊಟ್ಟಿಲ್ಲ. ಯಾಕಂದ್ರೆ ಈಗ ತುರ್ತಾಗಿ ಅದನ್ನ ದಾಖಲಾತಿಗಳನ್ನ ಶಾಂತಿನಗರದ ಕಚೇರಿ ಏನಿದೆ, ಇಡಿ ಕಚೇರಿಗೆ ಅಲ್ಲಿಗೆ ತಲುಪಿಸ್ಬೇಕು ಅಂತ ಹೇಳಿ ಒಂದು ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಸಮನ್ಸ್ ಅನ್ನ ಕೊಡೋ ಸಂದರ್ಭದಲ್ಲಿ ಈ ಮಾಹಿತಿ ಎಲ್ಲ ಕೂಡ ಕೇಳ್ಕೊಂಡಿದ್ದಾರೆ. ಸರಿಸುಮಾರು 20 ಪ್ರಶ್ನೆಗಳನ್ನ ಕೇಳಿದ್ದಾರೆ. 20 ಪ್ರಶ್ನೆಗಳಲ್ಲಿ ಯಾವ್ಯಾವ ದಾಖಲಾತಿಗಳು ಅವರಿಗೆ ಬೇಕಾಗಿದೆ, ಜೊತೆಗೆ ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೆ ಅವರಿಗೆ ಡಾಕ್ಯುಮೆಂಟ್ಗಳು ಅಂದ್ರೆ ದಾಖಲಾತಿಗಳು ಅಗತ್ಯತೆ ಇದೆ ಅನ್ನೋದ್ರ ಬಗ್ಗೆನೂ ಕೂಡ ಆ ಸಮನ್ಸ್ ನಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಯಾಕೆಂದ್ರೆ ಈಗಾಗ್ಲೇ 2 ECR ಅನ್ನ ದಾಖಲು ಮಾಡ್ಕೊಂಡಿದ್ದಾರೆ. ಒಂದು ಇನ್ಕಲ್ ಸರ್ವೆ ನಂಬರ್ ಸಂಬಂಧಪಟ್ಟಂತ ಒಂದು ಹಗರಣ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ, ಮತ್ತು ಇನ್ನು 14 ಸೈಟ್ಗಳ ಹಗರಣ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ, ಎರಡೂ ಸಂಬಂಧಪಟ್ಟಂತೆ ಕೆಲವೊಂದು ದಾಖಲಾತಿಗಳನ್ನ ಕೇಳಿದ್ರೆ ದಾಖಲಾತಿಗಳನ್ನ ಪಡೆದುಕೊಂಡು ಮುಂದಿನ ತನಿಖೆಯನ್ನ ಮಾಡೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಇಡಿ ಅಧಿಕಾರಿಗಳು ಮಾಡ್ಕೊಳ್ತಾರಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ, ನಿಮ್ಮೆಲ್ಲ ಮಾಹಿತಿಗೆ.